ನಮಗೆ ಯಾವ್ದನ ಒಂದು ಯಾತನ ಇಸ್ಕೊಂಡ್ರೆ ಏಡೊತ್ತಿ ಕೊಟ್ಟೆವು ಮಂಗಾಗುತ್ತೆ. ಇವ್ರಿಗೆ ಸ್ವಲ್ಪನಾದರೂ ಏನು ಅನ್ಸೋದೇ ಇಲ್ಲ, ಕೊಡಬೇಕು ಅಂಬೋದು ಗೊತ್ತಾಗೋದೇ ಇಲ್ಲ. ನಾವು ಯಾವ್ದನ ಒಂದು ಚೊಂಬಿರಲಿ, ಒಂದು ಲೋಟ್ ಇರಲಿ, ಕಾಫಿ ಕುಡಿಯೋ ಲೋಟ್ ಇರಲಿ, ಏಳೊತ್ತಿ ಕೊಟ್ಟೆವಪ್ಪ ತಗೊಂಡು ಕಂಡಾರ್ದ ಅಂತೀವಿ. ಬರ್ಲಿ ಹುಡಿಕೊಂಡು ನಮ್ಮ ಮನೆ ತಕ್ಕೆ ಅಮ್ಮಂಗೆ. ಅವ್ರು ಸಾವುಕಾರ್ಕಿದ್ರೆ ಅವ್ರ ತಾಗಿರುತ್ತೆ, ತಂದು ಕೊಡಬೇಕು. ನಮ್ಮದು ಒಂದು ತಪ್ಲೇನು, ಒಂದು ಬಟ್ಲು, ಒಂದು ತೈಟೆ ಐತೆ. ಯಾತಕ್ಕ ಹಂಗೆ ಮಾತಾಡ್ತಾ ಇದೆಯಾ? ಎಲ್ಲೈತಿ? ಯಾರ ಮನೆಯಾಗೈತೆ? ನಿನ್ನ ಮನೆಯಾಗೆ ಮತ್ತೆ ಇರೋದು. ನಮ್ದೊಂದು ದುಂಡನ್ನೊಂದು ತಪ್ಲೇನೂ, ಒಂದು ತಟ್ಟೆ, ಒಂದು ಬಟ್ಲಿತ್ತು. ಒಂದು ಅಗ್ಲನ್ನೊಂದು ಬಟ್ಲು, ಅದೆಲ್ಲ ನಿಮ್ಮ ಮನೆಯಾಗೆ ಐತಿ. ತಂದು ಕೊಡ್ಬೇಕು ಅಂಬೋದು ಗೊತ್ತಾಗಲ್ವಿ? ಕೊಟ್ಟಿರ್ತಾರಲ್ಲ ನಮ್ಗೆ ಯಾತನ ತಂದು ಕೊಡ್ಬೇಕು ಅಂಬೋದು ಗೊತ್ತಾಗಲ್ಲ ಕಣಗಿರ್ ಜಿಂಬೆ ನಿನಗೆ. ಏನು ನನ್ನ ಮನೆ ಬಾಕ್ಲಕ್ಕೆ ಬರಲಿ, ನಾನು ದೊಡ್ಡಿದು ಅಮ್ಮಂಗೆ. ನಮ್ಮ ತಕ್ಕೆ ಬರಲಿ ಹುಡಿಕೊಂಡು, ಅವರೇ ಬರಲಿ ಅವಳು ಬೇಕಿದ್ದಾರೆ, ಅವರೇ ಇಸ್ಕೊಂಡು ಹೋಗ್ತಾರೆ ಅಮ್ಮಂಗೆ. ನಮ್ಮನ್ನೊಂಥರ ಕೀಳಾಗಿ ನೋಡ್ತೀಯ ನೀನು. ನಿಮ್ಮವೇನೇನು ಇಲ್ಲಮ್ಮ, ನಾನೊಂದು ಲೋಟ ಇಕ್ಕೊಂಡಿಲ್ಲ. ಆವತ್ತೇ ಎಲ್ಲ ಕೊಟ್ಟಿದ್ದೀನಿ, ನೀನು ಕೊಟ್ಟವ, ನಾನೇನೇನು ಇಕ್ಕೊಂಡಿಲ್ಲಮ್ಮ ತಾಯಿ. ಸುಮ್ಮನೆ ಯಾಕೆ ಈ ರೀತಿ ಮಾತಾಡ್ತೀಯ? ನಾನು ಯಾವತ್ತೂ ಮಾತಾಡೋಕೆ ಹೋಗಿಲ್ಲ, ಏನು ಹೊಂಬಕ್ಕೆ ಹೋಗಿಲ್ಲ, ಏನು ನಿಮ್ಮ ಸುದ್ದಿಗೆ ನಾನು ಬಂದಿಲ್ಲ. ಹಂಗಂದ್ರೆ ಸುಮ್ಮನೆ ನೀವೇ ಮುಂಚ್ಕೊಂಡಿರೋದು, ನೀನೇ ಸುಮ್ಮನೆ ಬೈಕೆಂತ ಇರೋದು ನೀನೇನು. ಇಲ್ಲ ಕಣಮ್ಮ, ನಮ್ಮ ಮನೆಗೆ ಯಾತು ಇಲ್ಲ, ನಿಂದು ಯಾವ ಬಟ್ಲೂ ಇಲ್ಲ, ಯಾವ ದುಂಡನ ತಪ್ಲೇನೂ ಇಲ್ಲ, ಯಾವ ಲೋಟನೂ ಇಲ್ಲ. ಇದ್ದಿದ್ರೆ ಕೊಡ್ತಿದ್ದೆ, ನಿನ್ನ ತಗೊಂಡು ಏನು ಮಾಡೋಣ? ನಾ ಏನು ನಮ್ಮ ಮನೆ ಬಾಕ್ಲಕ್ಕೆ ಬರಲಿ ಅಂತ ನಾವೇನಂತ ದೌಲತ್ತು ಅಂತವೆಲ್ಲ ಮಾಡೋ ಅಂತಾರಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ನೋಡಿ ಇವಾಗ ಆಲೆ ಇಲ್ಲ ಅಂತಾಳೆ, ಅದಕ್ಕೆ ಮತ್ತೆ ಕೊಟ್ಟಿದ್ದ ದಿವಸನೇ ಇಸ್ಕೋಬೇಕು ಅಂಬೋದು ಎಲ್ಲ ನಮ್ಮ ಮಸ್ತ ಬಚ್ಚಿಕೊಂಡಿದ್ಯಾ. ಒಂದು ದುಂಡನ ತಪ್ಪಲೆ ಎಷ್ಟು ಚೆನ್ನಾಗಿತ್ತದು, ತಪ್ಪಲೆನೂ ಲೋಟ ತಟ್ಟೆ ಕೊಟ್ಟಿದ್ನಿ, ಇವಾಗಾಲೇ ಇಲ್ಲ ಅಂತೀಯ. ನೀನು ಬೋಲಿಂದ ಮಾಡ್ತೀಯ ಕಣೆ ಗಿರ್ಜಿಂಬೆ. ನಿನ್ನ ಸಾವುಕಾರಕ್ಕೆ ಇದ್ರೆ ನಿಂತ ದುಡ್ಡಿದ್ರೆ ನಿಂತಾಗಿರುತ್ತೆ. ಯಾಟ ದುಡ್ಡು ಐತೆ ಅಂತೇಳಿ ಅಹಂ ಇರಬಾರ್ದು. ಅಕ್ಕ ನೆಟ್ಟಿಗೆ ಮಾತಾಡು, ಅವಾಗಿಂದ ಮಾತಾಡಬಾರ್ದು ಸಿಟ್ಟಾಗಬಾರ್ದು ಅಂತ ಒಳ್ಳೆ ಮಾತಾಗಿ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದ್ದು ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಚೆನ್ನಾಗಿದ್ದಮ್ಮ, ಗನ್ವ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದವಳು, ಇವಾಗ ಮುಷ್ಣಿ ಮೂಗು ತಿರ್ಕೊಂಡು ಇಂಥವಿದ್ದು ಮಾಡ್ತೀಯ. ನಮ್ಮ ಸಾವುಕಾರಕ್ಕೆ ನಾವೇನೇನು ತೋರಿಸಲ್ಲ ಕಣಮ್ಮ. ನಾವು ಸಾವುಕಾರಕ್ಕೆ ತೋರ್ಸಂಗಿದ್ರೆ ನಾವು ಯಾಕೆ ಹಿಂಗಿರ್ತಿದ್ವಿ? ನಾವು ಯಾರನ್ನೂ ತೊಂಬಕ್ಕೋಗಲ್ಲ. ನಮ್ಮ ಹತ್ರ ಏನು ನಾವೇನು ಅಷ್ಟು ಸಾವುಕಾರಲ್ಲ, ನಾವೇನೇನು ಕೋಟಿಗಟ್ಟಲೆ ಇಕ್ಕಂಡೇನು ಬದುಕಿ ಬಾಳ್ದಾರಲ್ಲ. ನಮ್ಮದು ಇದ್ದಿದ್ದಂಗೆ ಹೇಳ್ತೀವಿ. ಸುಮ್ಮನೆ ಏನಕ್ಕೆ ಸಿಟ್ಟಾಗ್ತೀಯ? ನಾವು ಚೆನ್ನಾಗಿರ್ಬೇಕು ಬಿಡು, ಇನ್ನು ಎಷ್ಟು ಜನ ಇದ್ದಾರೆ ಅಂತೇಳಿ ಚೆನ್ನಾಗಿದ್ರೆ ನೀನು ನೋಡಿ ಹಂಗೆ ಸಿಟ್ಟಾಗ್ತೀಯ. ಹೇಳು. ನಮಗೂ ಚೆನ್ನಾಗಿರ್ಬೇಕು ಅಂಬೋದೇ ಇರೋದಮ್ಮ, ನಾವು ಚೆನ್ನಾಗೇ ಇರೋದು, ನಮಗೂ ಗೊತ್ತೈತೆ ಚೆನ್ನಾಗಿರ್ಬೇಕು ಅಂತ ಹೇಳಿ. ಚೆನ್ನಾಗಿರೋರು ಯಾರೂ ಹಿಂಗೆ ಮಕ್ಕ ಉದಿಸ್ಕೊಂಡು ಮಾತಾಡ್ತಿದ್ದಾರೇನೆ, ಚೆನ್ನಾಗಿದ್ದಾರೇನೆ ಹಿಂಗೆ ಜಗಳ ಮಾಡೋದು ಅದು ಇದು ಬೈಕ್ಯಂಬೋದು ಇಂಥವು ಯಾರು ಮಾಡಲ್ಲ ಕಣಕ್ಕ. ನನಗೆ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ಅಮ್ಮ ತಾಯಿ ನಾವು ಬಂದರೆ ಯಾತಿಸ್ಕೊಂಡು ಬಂದವರು, ಯಾತಿಸ್ಕೊಂಡು ಹೋಗ್ತಾರೋ, ತಗೊಂಡು ಹೋಗ್ತಾರೋ, ದುಡ್ಡು ಕೇಳ್ತಾರೋ, ಕಾಸು ಕೇಳ್ತಾರೋ ಅಂಬತ್ತಕ್ಕೂ ನೀವು ಹಂಗೆಲ್ಲ ನೀನು ತಿಳ್ಕೊಂಡಿರೋದೇನೆ. ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ಇವಾಗ ನಿಮ್ಮ ತಂಗಿ ಮಾತಾಡಿಸ್ತಾಳೆ ಅಂತ ಹೇಳಿ ನಮ್ಮ ತಗೆ ನೀವು ಜಗಳ ಮಾಡ್ಕೊಂಬಕ್ಕೆ ಬರಬೇಡ್ರಕ್ಕ. ಈಗ ಚೆನ್ನಾಗಿದ್ರೆ ಒಂದೋಯ್ತು, ನಿನ್ನ ತಂಗಿನ ಬೇಕಾದ್ರೆ ಮಾತಾಡ್ಸ್ಕೊಂಡು ಚೆನ್ನಾಗಿರೋ ನಾವು ಬೇಡ ಅಂಬಲ್ಲ. ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಒಂದೋಯ್ತು. ಈಗ ಜಗಳ ಮಾಡ್ಕೊಂಡ್ರೆ ಇಲ್ಲದ್ದೆಲ್ಲ ಸಮಸ್ಯೆಗಳು ಅಷ್ಟೇ. ಇಲ್ಲದ್ದೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಕೇಳಿಸೋಣಿ ಬರ್ತಾವೆ. ಇಷ್ಟು ದಿವಸ ಹೆಂಗಿದೆ, ಇವಾಗ ನೋಡಿದ್ರೆ ಅಲೆ 3-4 ದಿವಸದಿಂದ ಮಕ್ಕ ಉದಿಸ್ಕೊಂಡು ಹೋಗ್ತಾ ಇದೆಯಾ? ಹೋಗು ಬಾಗಿರ್ಜಿಮ್ಮೆ, ಯಾಕೆ ಸುಮ್ಮನೆ. ಅದಕ್ಕೆ ಮತ್ತೆ ಯಾನೆಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು, ಎಷ್ಟು ಹಣ ಅತಿಯಾಗಿ ಇದು ಮಾಡೋಕೆ ಹೋಗ್ಬಾರ್ದು ಅಂಬೋದು ನಾನು ಹೇಳ್ತಿದ್ದೆ ನಿನಗೆ. ಕೇಳಲಿಲ್ಲ. ಅಕ್ಕ ತಂಗಿಯರು ಯಾವತ್ತಾದರೂ ಒಂದು ಆಗ್ತಾರೆ ಅಂತ ಹೇಳಿ. ಅವಳು ಅಷ್ಟೊಂದೆಲ್ಲ ಇದು ಮಾಡಿದ್ರು ಇವಾಗ ಅವ್ರ ತಂಗಿನೇ ಒಳ್ಳೆಯಳಾದ್ಲು. ಇವತ್ತು ನಾವು ನಿಷ್ಠುರ ಆಗ್ತೀವಿ. ಬಾ ಸುಮ್ಮನೆ, ಯಾಕೆ ನಾನು ಅದಕ್ಕೆ ಹೇಳೋದು ಬೇಡ ಕಣಮ್ಮ, ಯಾರನ್ನ ಎಷ್ಟು ಕಿಕ್ಕಬೇಕು ಅಷ್ಟು ಕಿಕ್ಕಬೇಕು ಅಂತೇಳಿ ನಾನು ಎಷ್ಟು ಹೇಳ್ತೀನಿ. ನೀನು ಕೇಳಲ್ವಲ್ಲ ಗಿರ್ಜಿಂಬೆ. ಅಲ್ಲ ಇವರು ನಮ್ಮ ಮನೆಯಾಗೆ ಯಾವ ತಪ್ಪಲೇನೂ ಇಲ್ಲ, ಯಾವ ಲೋಟನೂ ಇಲ್ಲ, ಏನಿಲ್ಲ. ಸುಮ್ಮನೆ ಜಗಳ ಮಾಡೋಕ್ಕೆ ಬಂದೈತೆ. ಹೇಳು, ತಪ್ಪಲೆ ಲೋಟ ಬಟ್ಲು ಕೊಡು ಅಂತ ಎಲ್ಲಿನ ತಗೊಂಬಂದು ಕೊಡೋಣ. ಇಲ್ಲೊಂದು ನಾನು ಅವತ್ತೇ ಕೊಟ್ಟಿದ್ದೀನಿ. ಕೇಳೋಗಲ್ಲ ತಿಮ್ಮಜ್ಜಿನ ಬೇಕಾದರೆ, ಆ ತಿಮ್ಮಜ್ಜಿ ಕೈಗೇನೆ ಕೊಟ್ಟು ಬಂದಿದ್ದೀನಿ. ಯಾಕೆ ಗುದ್ದಾಡ್ತಾ ಇದ್ದಾರೆ ಇರ್ತೀರ್ಗ? ಯಾವುದೂ ಇಲ್ಲ, ಎಲ್ಲ ಕೊಟ್ಟು ಬಂದವಳು. ಸುಮ್ಮನೆ ಯಾಕೆ ಜಗಳ ಮಾಡಕ್ಕೆ ಬರ್ತೀರಾ? ಈಗ ಜಗಳ ಮಾಡಕ್ಕಂತಲೇ ಬಂದೈನಿ ಅಂತ ಹೇಳಿ ಇರೋದು ಹೇಳ್ರಿ. ಯಾಕೆ ಸುಮ್ಮನೆ ನೀವು ಇಲ್ಲಿ ತಟ್ಟೆ ಲೋಟ ಶಂಭು ಅಂತ ಬರ್ತೀರ? ನೋಡಿ ಹೆಂಗೆ ಮಾತಾಡ್ತಾರ ಅಲೇನಿ. ಯಾರನ್ನು ಚೆನ್ನಾಗಿದ್ರೆ ನೀವು ಸಹಿಸ್ಕೊಂಬಲ್ಲ ಕಣೆ. ಕೊಟ್ಟಿದ್ದೀನಿ ಘನವಾಗಿ ಒಂದು ಹೊಸ ತಪ್ಪಲೆ. ಅಯ್ಯೋ ಮಾರಾಗಿತ್ತು ನಮ್ಮಮ್ಮ, ಬಾ ನೋಡ್ಕೊಂಡ ಮನೆಯಾಗ ಯಾವನ ಐದವೇನೋ. ಅಯ್ಯೋ ದೇವ್ರಿ, ನೋಡು ಯಾವನ ಐದವೇನು ನೋಡ್ಕೊಂಬರಮ್ಮ. ನೀನು ತಗೊಂಡೋಬ್ಬ ಇದ್ರೆ ಬೇಡ ಅಮ್ಮಲ್. ಬಾ ಒಳಗೆ ಬಾ, ತಗೊಂಡೋಬ್ಬ ಇಲ್ಲಿ. ಯಾಕೆ ರಜಮ್ಮ, ಯಾಕೆ ಅಲ್ಲಿ ಒದ್ದಾಡ್ತೀರ ಅಕ್ಕ ತಂಗಿಯರು? ಘನವಾಗಿದ್ರಿ ಹೊಸಾದ್ ಕಂಡಲ್ತಮ್ಮ. ಇನ್ನು ಹೊಸಾದಂದ್ರೆ ಹೊಸ ತಪ್ಪಲೆ ಲೋಟ, ಹೊಸ ತಟ್ಟೆ 100 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಎಂತ ಚೆನ್ನಾಗಿತ್ತು, ಕೊಟ್ಟಿದ್ದೀನಿ. ಯಾತನ ಕೊಡೋದೇ ತಪ್ಪಿ. ಕೊಟ್ಟ ಮೇಲೆ ಕೊಡೋ ಅಂತ ಕೇಳಿದ್ಗೆ ಅದಕ್ಕೆ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲಿ. ಸುಮ್ಮನೆ ಇವಳೆ ನಿಂತಾಳಾಗಿ ಇವಳೆ ಇವ ನೋಡ್ಕೊಬಂತಾಳೆ. ಅದು ನಿನ್ನ ನೋಡಕ್ಕೆ ಬೇರೆ ಹೋಗ್ತಾಳೆ.
ಅವತ್ತೊಂದಿದ್ದೀನಮ್ಮ ಅಲ್ಲೇ ಈಗ ಬಂದಿದ್ದೆ. ಮನೆ ಬಾಕ್ಲಕ್ಕೆ ಇಕ್ಕೆ ಅಜ್ಜಿಗೆ ಹೇಳಿ ಇಲ್ಲಿ ನೋಡ್ತಿ ಮಜ್ಜಿಲಿ ಇಕ್ಕೆ ಅಂತ ಹೇಳಿ ಬಂದೆ. ಬೇಕಾರೆ ಅಜ್ಜಿನ ಕೇಳೋಗಿ ಬಾ ಎಲ್ಲ ನಿನಗೆ ಅಷ್ಟು ಅನುಮಾನ ಇದ್ರೆ ಬಾ ನೋಡ್ಕೆ ಬಾ ಒಳಕ್ಕೆ ಬಾ ನೋಡ್ಕೆ ಬಾ. ನಾವು ಯಾತ ನೋಡಂಗಿಲ್ಲ. ನಾವು ಯಾತ ಕೇಳಂಗಿಲ್ಲ, ನಾವು ಯಾತ ನೋಡಂಗಿಲ್ಲ, ನಾವೆಲ್ಲ ನೋಡೋಣ. ಅಲ್ಲ ಎಲ್ಲಿಗನ ಬಚ್ಚಿಟ್ಕೊಂಡಿರ್ತೀಯ, ಇಲ್ಗನ ಬಚ್ಚಿಟ್ಟು ನೀವು ಅಮ್ಮೆಯ ಮನೆಗೂ ಅಲ್ಲೂ ಇಲ್ಲೂ ತಗೊಂಡೋಗಿರ್ತೀಯ. ಬೇಡ ತಾಯಿ, ಯಾತ ಬೇಡ ಇಕ್ಕೆ. ಇಕ್ಕೆ ಯಾತನ ಕೊಟ್ಟಿದ್ದು ಕೊಡೋದೇ ಇಲ್ಲ ವಾಪಸ್. ಗೊತ್ತಾರೆ ಹೇಳು ನಮ್ಮ ತಾಕಿ. ಅವರೇ ಬಂದು ಇಸ್ಕೊಂಡು ಹೋಗ್ಬೇಕು ಅಂಬತ್ತರ ದೌಲತ್. ಯಾತನ ಕೊಟ್ಟಿದ್ದ ಕೊಡೋದೇ ಇಲ್ಲ ಕಣ್ಲಲ್ ತಮ್ಮ. ಇವಳ್ತಾಗೆ ದುಡ್ಡು ಐತೆ ಕಾಸು ಐತೆ ಅಂತೇಳಿ ನಾವು ಇವಳ್ತಕ್ಕೆ ಸುತ್ತಾರ್ಕೊಂಡು ಬರ್ಬೇಕಂತ. ನೋಡಿ ಹೆಂಗೈತೆ ಇದು. ನಾವು ಹಂಗೆ ಯಾತ ಅಂದ್ಕೊಂಡಿಲ್ಲ. ಹೋಗಿ ಸುಮ್ಮನೆ ಅತ್ಲಾಗೆ ಏನು ನಮ್ಮ ತಗೆ ನಾವು ಸಾವುಕಾರ ನಾವೇನು ಕೋಟಿ ಗಟ್ಲೆ ಒಟ್ಕೊಂಡಿಲ್ಲ. ಅವಳೇನ ಹೇಳಿದ್ಲ ಇವಾಗ. ಸುಮ್ಮನೆ ಮಾತಾಡಬೇಡ ನೀನು. ನೋಡಿ ಜಾಸ್ತಿ ಮಾತಾಡ್ತಾ ಇದೀಯ. ಏನು ನನ್ನ ಹತ್ರ ದುಡ್ಡು ಐತೇನಂತ ಗುಡಿಕೊಂಡು ಬರಲಿ ಅಂತ ಅವಳೇನೋ ಹೇಳಿದ್ಲೆ. ಅವಳು ಯಾವತ್ತು ಏನು ಮಾತಾಡಿಲ್ಲ. ಸುಮ್ಮನೆ ಏನೋ ನೆವಗಂಡ್ಕೊಂಡು ಜಗಳ ಮಾಡಕ್ಕೆ ಬರಬೇಡ. ಏನೇನೋ ನೆಪ ಮಾಡ್ಕೊಂಡು ಅಲ್ಲ ನೋಡಿ. ನಾನು ನಮ್ಮ ತಕ್ಕ ಯಾವಾಗ ಬರಲಿ ಅಂತ ಅಂದ್ಕೊಂಡಿದ್ದೀನಿ ಇವ್ರನ್ನ. ಮತ್ತೆ ನೀನು ಇದ್ರಾಗೆಲ್ಲ ಯಾವ್ದ್ರಾಗಾದ್ರೂ ಅಷ್ಟೇನೆ. ಬರ್ಲೇಳು ನಮ್ಮ ತ ದುಡ್ಡು ಐತೆ ಸುತ್ತಾರ್ಕೊಂಡು ಅಂಬತ್ತಾಕಲ್ಲೂ. ಯಾಕಂದರೆ ಮಸ್ತಾಗೆ ದುಡ್ಡು ಇಕ್ಕೊಂಡಿದ್ಯಮ್ಮ ನೀನು. ಸಾವುಕಾತಿ ನೀನು ನಡೀತೈತೆ. ನೀನು ದುಡ್ಡಿರೋಳು ಕಾಸಿರೋಳು, ನಾವು ಬಾಡೋರು, ನಮ್ಮ ತಾಗ ಏನು ನಡೆಯಲ್ಲ ಅಂತೇಳಿ ನಾವು ಬರಲೇಬೇಕು ನಿಮ್ಮ ತಾಕಿ. ಈಗ ಯಾರ ತಾಗ ಯಾರಿದ್ರು ಹೋಗಲ್ಲ ಕಣಮ್ಮ. ಅದೆಲ್ಲನ ಯಾರೇನು ಸುತ್ತಾರ್ಕೊಂಡು ಹೋಗಲ್ಲ ಇವಾಗ. ಅಲ್ಲ ಕೊಡಬೇಕು, ಇಸ್ಕೊಂಡು ಹೋಗಿದ್ದ ನೀನು ಕೊಡ್ಬೇಕು ಕಣಗಿರ್ಜಿಂಬೆ. ಏಟ ನಡೀತೈತೆ ನಂದು ಅಂತ ಅಲ್ಲಿ ತಕ್ಕ ನೀನು ಮಾತಾಡಬೇಡ. ನೀನು ಆಲೇನೆ ಗಂಡನ ಮನೆ ವಿಷಯ ಮಾತಾಡಿ ಆಲೇನೆ ಸರಿಯಾಗಿ ಆಗಿತ್ತು ನಿನಗೆ. ನೀನು ಮಾತಾಡಬೇಡ ನೀನು. ನಿನಗೇನು ಗೊತ್ತು? ಇವಳು ಚೆಂಬು ಲೋಟ ತೇಟೆ ತಂದಿರೋದು ನಾನು ನೀನು ನೋಡಿಲ್ದಲ್ಲೇ ಮಾತಾಡಬೇಡ. ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ ನಾನು. ಅಂಥ ದೌಲತ್ ಮಾಡಲ್ಲ ನಾವು ಯಾವತ್ತೂ. ನಮ್ಮ ತಗೈತೆ ಇಲ್ಲ ಅಂತೇಳಿ ನಾವು ಅಂಥವೆಲ್ಲ ತೋರಿಸ್ಕೊಂಬಕ್ಕೆ ಹೋಗಲ್ಲ. ಎಲ್ಲರೂ ದುಡಿತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ನಮ್ಮಂಗೆ ಮಾಡೋದೇ. ನಾವೇನು ದೊಡ್ಡ ಇದು ಅಂತ ನಾವೇನೇನು ತೋರಿಸ್ಕೊಂಬಕ್ಕೆ ಹೋಗಲಿಲ್ಲ. ಹಿಂಗೆ ಮಾತಾಡ್ತೀವಿ ನೋಡಿ. ಯಾವುದಾದ್ರೂ ಒಂದು ನೆಪ ಮಾಡ್ಕೊಂಡು ಜಗಳ ಮಾಡಕ್ಕೆ ಬಂದಿದೆಯಲ್ಲ ನೀನು. ಹೇಳು ನಿಮ್ಮ ದಾಣೆ ಬರ ಇಷ್ಟೇ, ಯಾರನ್ನೂ ನಂಬೋದೇ ಅಲ್ಲ. ನಾವು ಬಿಡತ್ತ ಏನೋ ಹೋಗ್ಲಿ, ನಾವಿರೋರು ಇಬ್ಬರಾಳು ಅಂತ ಹೇಳಿ ಸೆನಕಾಗ 2 ದಿನ ಸೆನಕ ಇರೋದು. 2 ದಿನಕ್ಕೆ ಬಂದುಬಿಡುತ್ತೆ. 2 ದಿನಕ್ಕೆ ಬಂದುಬಿಡುತ್ತೆ. ಇವಾಗ ನಿನಗೂ ನಿನ್ನ ಗಂಡುಗೂ ನಮ್ಮ ಮ್ಯಾಲೆ ಇವಾಗ ಸಿಟ್ಟು. ನಮ್ಮ ಮ್ಯಾಲೆ ನಿಮಗೆ ಒಂಥರ ಏನೋ ಇವಾಗ. ನಮ್ಮಿಂದ ಇವ್ರು ಉಂಬ್ತಾರೆ, ನಮ್ಮಿಂದ ಇದು, ನಮ್ಮಿಂದಲೇ ಅದೇ ಯಾರೋ ಅಜ್ಜಿ ನಮ್ಮ ಕೋಳಿಗೆ ಹೋಗಿರೋ ಬೆಳ್ಕರಿ ಅದು ಅಂತ ಅಂದ್ಕೊಂಡು ಕೋಳಿ ತಂಡೋಗಿದ್ಲಂತಲ್ಲ. ಆಗ ಹಂಗೆ ನಾವಿರೋಕ್ಕೇನೆ ಇವರು ಅಂತ ಹೇಳಿ ನೀನೀಗಂಗೆ ಅನ್ನಿಸ್ತೈತಿ. ನಮಗೆ ಇವತ್ತು ಏನು ಬಡತನ ಇರ್ಬೋದು, ನಾವೇನಿಲ್ಲ, ನಾವು ದುಡ್ಕೊಂಡೆ ತಿಂಬೋದು, ನಾವು ದುಡ್ದೇ ಮಾಡೋದು. ಯಾವುದೇ ಆಗಲಿ ನಾವೇನೇನು ಕಳ್ತನ ಮಾಡಲ್ಲ, ನಾವೇನೇನು ಯಾರಿಗೇನು ಮೋಸ ಮಾಡಲ್ಲ, ಯಾರಿಗೇನು ಇದು ಮಾಡಲ್ಲ ನಾವು. ಅಯ್ಯೋ ನಾವು ಮಾಡಲ್ಲ. ನೀನು ತಿಳ್ಕೊಂಡಿರ್ಬೋದು, ನಾನು ಆ ರೀತಿ ಎಲ್ಲ ನಾವೇ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ. ನಾವು ಎಲ್ಲನ ಇವಾಗ ನಮ್ಮದು ಹೊಟ್ಟೆ ಬಟ್ಟೆ ನಾವು ನೋಡ್ಕೊಂಡು ನಾವು ಯಾರಿಗೂ ನಾವೇನು ಮೋಸ ಮಾಡೋಕ್ಕೆ ಹೋಗಲ್ಲ. ನಾವು ಮೋಸ ಮಾಡೋಕ್ಕೆ ಹೋಗಲ್ಲ. ನೀವು ಮೋಸ ಮಾಡೋಕ್ಕೆ ಹೋಗಲ್ಲ ಅಂದರೆ ನಾವು ಮೋಸ ಮಾಡಲ್ಲ. ಹೋಗಿವ ಸುಮ್ಮನೆ ಯಾಕೆ ಬಾ, ಇಲ್ಲಾಂದ್ರೆ ನೋಡ್ಕೆ ಬಾ, ಹೇಳ್ಕೊಂಡು ಹೋಗ್ತೀನಿ ತಡಿ ಅದಕ್ಕೆ. ಬಾ ನೋಡ್ಕೆ ಬಾ, ನಾವು ಮನೆಯಾಗಿದ್ರೆ ತಾಂಡೊಬ್ಬ. ಇನ್ನವೇನಿದಾವೆ ಎಲ್ಲ ತಾಂಡೊಬ್ಬ. ಬಾ ಇಲ್ಲಿ ಬಿಡು. ನಾವು ನೋಡಂಗಿಲ್ಲ, ಹೇಳ್ತಿಲ್ಲ, ನಾವು ಬರೋಂಗಿಲ್ಲ. ಬರ್ಬೇಕು ಬಾ ಇಲ್ಲಿ, ನೀವು ಬರ್ಬೇಕು ಬಾ ಇಲ್ಲಿ. ಮತ್ತೆ ಹಿಂಗೆ ಮಾತಾಡಿರಿ ಸುಮ್ಮನೆ ಅದಕ್ಕೆ ನೋಡ್ಕೊಂಡು ತಾಂಡೋಗ್ಲಿಲ್ಲ. ನಾವು ಯಾತ್ರ ಒಯ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಜಗಳ ಮಾಡಿಕೊಂಡು ಇವಾಗ ಮಾತಾಡೋದಕ್ಕಂತೇಳಿ ಈ ಅಮ್ಮ ಬಂದೈದಾಳೆ. ಜಗಳ ಮಾಡೋದಕ್ಕಾಗಿ ಏನಾದರೂ ಒಂದು ನೆಪ ಮಾಡ್ಕೊಂಡೇ ಬಂದೈತಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.